ಧಾರವಾಡ ಚರಂತಿಮಠ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪ್ರೇಮಿಗಳಿಂದ ರಕ್ತದಾನ ಶಿಬಿರವನ್ನು ಮಾಡುವ ಮೂಲಕ ಗಮನ ಸೆಳೆದಿದ್ದು ವಿಶೇಷವಾಗಿತ್ತು. ಇವತ್ತಿನ ದಿನ ಚರಂತಿಮಠ್ ಪ್ರೀಮಿಯರ್ ಲೀಗ್ ಹಾಗೂ ಮುಜಾಫರ್ ತಡಕೋಡ ಗೆಳೆಯರ ಬಳಗದ ವತಿಯಿಂದ ಇವತ್ತು ಕ್ರೀಡೆಯ ಜೊತೆಗೆ ರಕ್ತದಾನ ಶಿಬಿರವನ್ನು ಮಾಡುವಂಥ ಉದ್ದೇಶ ಇಟ್ಕೊಂಡು ಕಾಸು ಮಾಡ್ಲಿಕ್ಕತ್ತಾರ. ಅದಕ್ಕೆ ನಾವು ಫಸ್ಟ್ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಕ್ರೀಡೆ ಎಷ್ಟು ಇಂಪಾರ್ಟೆಂಟ್ ಹಂಗೆ ಜನರಿಗೆ ಜೀವನೂ ಭಾಳ ಇಂಪಾರ್ಟೆಂಟ್. ಇವತ್ತು ಜೀವದಾನವನ್ನು ಮಾಡುವಂಥ ಕೆಲಸ ಚರಂತಿಮಠ್ ಪ್ರೀಮಿಯರ್ ಲೀಗ್ ಮಾಡಾಕತ್ತೈತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕಮ್ಸೆ ಕಮ್ಮಿ ಇವತ್ತು ಒಂದು 100 ಯೂನಿಟ್ ಅಂದ್ರೆ 100 ಜನ ಅದಾರ. 100 ಜನನೂ ಇವತ್ತು ರಕ್ತದಾನ ಶಿಬಿರ ಮಾಡುವಂಥ ಕೆಲಸ ಮಾಡೈತಿ. ಯಾಕಂದ್ರೆ ಕ್ರೀಡೆ ಭಾಳ ಇಂಪಾರ್ಟೆಂಟ್ ಮನುಷ್ಯ, ಅದರಲ್ಲಿಂದ ದೈಹಿಕವಾಗಿಯೇ ಸದೃಢ ಆಗ್ತಾರೆ. ಪ್ಲಸ್ ಇವತ್ತು ರಕ್ತದಾನ ಮಾಡೋದ್ರಿಂದ ಅವ್ರಿಗೂ ಒಂದು ಮನೋಬಲ ಹೆಚ್ಚಿಗೆ ಆಗ್ತೈತಿ. ಮತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ಮೂಲ ಸ್ಫೂರ್ತಿ ವಿನಯ್ ಕುಲಕರ್ಣಿ ಇರ್ಬೋದು, ಶಹರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಇರ್ಬೋದು, ಸಹಾಯಕ ಆಯುಕ್ತರು ಇರ್ಬೋದು, ಹಂಪನವ್ರ ಸೌಕರ್ಯ ಇರ್ಬೋದು, ಇವರೆಲ್ಲರೂ ಕೂಡಿಸಿ ಇವತ್ತು ಚೇತನ್ ಅವ್ರು ಇರ್ಬೋದು, ಗಣೇಶ್ ಅವ್ರು ಇರ್ಬೋದು, ಇಂಥವೆಲ್ಲ ಕಾರ್ಯಕ್ರಮಗಳು ಮಾಡ್ಕೊತ ಬಂದಿದ್ದಕ್ಕೆ ಅವರೆಲ್ಲರೂ ಇನ್ಸ್ಪೈರ್ ಆಗಿ ಇವತ್ತು ಎಲ್ಲರೂ ಕೂಡಿಸಿ ಮಾಡತ್ತಾರ. ಅದಕ್ಕೆ ಈ ಕಾರ್ಯಕ್ರಮ ಸಕ್ಸಸ್ಸು ಆಗೈತಿ. ಪ್ಲಸ್ ನಮ್ಮ ಪ್ರೀಮಿಯರ್ ಲೀಗ್ನು ಸಕ್ಸಸ್ ಆಗ್ತೈತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ವಂದನೆಗಳು. ಇವತ್ತು ಚರಂತಿಮಠ್ ಪ್ರೀಮಿಯರ್ ಲೀಗ್ ಹಾಗೂ ಮುಜಾಫರ್ ತಡ್ಕೋಡ್ ಮಿತ್ರ ತಂಡ ಬಸವರಾಜ್ ಜಾಧವ್ ಅವರು ರಕ್ತದಾನ ಶಿಬಿರಗಳನ್ನು ಆಯೋಜಿಸಲು ನಮಗಿಂತ ಉತ್ಸುಕರಾಗಿರ್ತಾರೆ. ಕ್ಯಾನ್ಸರ್ ರೋಗಿಗಳಿಗೆ ರಕ್ತ ಬೇಕಾದಾಗ ನಾವು ಅವ್ರಿಗೆ ಸಂಪರ್ಕ ಮಾಡ್ತಾ ಇದ್ವಿ. ಅದಕ್ಕೆ ನಿನ್ನೆ ಅವ್ರು ಕಾಲ್ ಮಾಡಿ ಹಿಂಗೆಲ್ಲ ಯುವಕರು ರೆಡಿ ಇದ್ದಾರೆ, ಕ್ರಿಕೆಟ್ ಟೀಮ್ನವರೆಲ್ಲ ರಕ್ತದಾನ ಮಾಡ್ತಾ ಇದ್ದಾರೆ ಅಂತ ಭಾಳ ಖುಷಿ ಆಯಿತು. ಇಲ್ಲಿ ಬಂದು ನೋಡಿದರೆ ಬೆಳಗ್ಗೆಯಿಂದ ಸುಮಾರು ಜನ ರಕ್ತ ಕೊಡ್ತಾ ಇದ್ದಾರೆ. ಎಲ್ಲರೂ ಕ್ರೀಡೆ ಜೊತೆಗೆ ಜೀವದಾನ ಮಾಡ್ತಾ ಇದ್ದಾರೆ. ಅದೊಂದು ಹೆಮ್ಮೆ ವಿಷಯ. ನಿಮ್ಮಿಂದ ಕ್ಯಾನ್ಸರ್ ರೋಗಿಗಳು ಮತ್ತೆ 1 ವರ್ಷ ಹೆಚ್ಚಿಗೆ ಬದುಕ್ತಾರೆ. ಆ ಒಂದು ಪುಣ್ಯ ನಿಮಗೆ ತಟ್ಟಲಿ. ಕ್ಯಾನ್ಸರ್ ಯಾರಿಗೂ ಬರೋದು ಬೇಡ. ದಯಮಾಡಿ ಎಲ್ಲರೂ ತಂಬಾಕು, ಗುಟ್ಕಾ ಇಂಥವನ್ನೆಲ್ಲ ತ್ಯಜಿಸಬೇಕು. ಇನ್ನು ಮುಂದೆ ಬರುವ ದಿನಗಳಲ್ಲಿ ಕ್ಯಾನ್ಸರ್ ಮುಕ್ತ ಭಾರತವನ್ನು ನಾವು ಮಾಡಬೇಕಾಗಿದೆ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಕೂಡ ಯಾವುದೇ ಗಂಟುಗಳಾದಲ್ಲಿ ಅಥವಾ ಹೆಚ್ಚಿಗೆ ರಕ್ತಸ್ರಾವದಲ್ಲಿ ತಕ್ಷಣ ಅಕ್ಕ ತಂಗಿಯರು ತಪಾಸ್ ಮಾಡಿಸ್ಕೋಬೇಕು. ಕ್ಯಾನ್ಸರ್ ಅಲ್ಲ ಅಂತ ಪ್ರೂವ್ ಮಾಡ್ಕೋಬೇಕು. ಯಾಕಂದರೆ ಕ್ಯಾನ್ಸರ್ ಸ್ವಲ್ಪ ಈ ವರ್ಷ ಜಾಸ್ತಿ ಆಗ್ತಾಯಿದೆ. ಹೋದ ವರ್ಷ 10 ಲಕ್ಷ ಜನರು ಭಾರತದಲ್ಲಿದ್ದರೆ ಈ ವರ್ಷ 20 ಲಕ್ಷ 30 ಲಕ್ಷ ಅಂತ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕಂದರೆ ತಂಬಾಕನ್ನು ತ್ಯಜಿಸಬೇಕು, ಶೆರೆಯನ್ನು ಕುಡಿಬಾರ್ದು. ನೆಕ್ಸ್ಟ್ ನಮ್ಮ ಅಕ್ಕಂದಿರು ಹಾಗೂ ತಂಗಿಯರು ಕ್ಯಾನ್ಸರ್ ತಪಾಸಣೆ ಬಗ್ಗೆ ಸ್ವಲ್ಪ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಇಟ್ಕೊಂಡ್ರೆ ಸಾಕು. ಆಮೇಲೆ ಯಾರಿಗಾದ್ರೂ ಕ್ಯಾನ್ಸರ್ ತೊಂದರೆ ಇದ್ದರೆ ನವನಗರ ಕ್ಯಾನ್ಸರ್ ಹಾಸ್ಪಿಟ್ಲ್ ಯಾವಾಗಲೂ ಸಹಾಯ ಮಾಡ್ತದೆ. BPL ಕಾರ್ಡ್ ಇದ್ದರೆ ಉಚಿತವಾಗಿ ಕೂಡ ಅಲ್ಲಿ ಚಿಕಿತ್ಸೆ ಕೊಡೋ ವ್ಯವಸ್ಥೆ ಇದೆ. ದಯಮಾಡಿ ಇದನ್ನು ಪ್ರಯೋಜನ ಪಡ್ಕೋಬೇಕು. ಇದೊಂದು ಯಶಸ್ವಿ ಶಿಬಿರ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಉಮೇಶ್ ಹಳ್ಳಿಕೇರಿ, ಕ್ಯಾನ್ಸರ್ ಆಸ್ಪತ್ರೆ. Namaskar everyone. My name is Ashwini Chikbalapur and I am working as a principal in Srimati Leelavati R. Charantimath Public School, which is CBSE board. This is one of the wonderful moment what I am witnessing now. Actually it is a Charantimath Premier League. It is only to do with the cricket, but this is the first time what I am seeing is a sportsman along with a social service. They are also doing the blood donation camp, and as sir told already 100 people have already donated the blood. It is an outstanding movement which is happening. I being an athlete feel very good to see this type of initiative, because so many number of competitions I have attended during my schools, my colleges, and won so many trophies, but this I have never done.
If earlier they would have told me, even I would have donated the blood because I came to know later I'm not going to do that right now because I'm already running with the events. And I am very thankful to our chairman Shri Arun Charantimat sir and all the committee members who are joined here, all the youngsters who have come up not with the cricket as well as for the blood donations. I am very glad and all the best for your future. Well done boys. Thank you so much. ಕ್ರಾಂತಿ ಸಮಾಚಾರ ಧಾರವಾಡ.